ಸೇಡಂ ನಗರದ ಆರಾಧ್ಯ ದೇವನಾದಂಥ ಕೊತ್ತಲ ಬಸವೇಶ್ವರನಲ್ಲಿ ನತಮಸ್ತಕನಾಗಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ 50 ವರ್ಷಗಳನ್ನು ಪೂರೈಸಿದೆ. ಹಾಗೆಯೇ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ದೇಶದ ಆಚೆಗೆ ಈ ಸಂಸ್ಥೆಯಲ್ಲಿ ಕಲಿತಿರುವಂಥ ಮಕ್ಕಳು ದೇಶಕ್ಕಾಗಿ ಸಮಾಜಕ್ಕಾಗಿ ಕೆಲಸವನ್ನು ಮಾಡುವಂಥರಾಗಿದ್ದಾರೆ. ಈ ನಿಟ್ಟನ್ನು ಈ ರೀತಿಯಾದಂಥ ಅನುಭವವನ್ನು ಇಟ್ಟುಕೊಂಡು ಸನ್ಮಾನ್ಯರಾದ ಬಸವರಾಜ ಪಾಟೀಲ್ ಸೇಡಂಜಿಯವರು ಸಾಮಾಜಿಕ ಶಿಲ್ಪಿಗಳ ನಿರ್ಮಾಣ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಅನ್ವೇಷಿಕೆ ಅನ್ನುವಂಥ ಒಂದು ಹೊಸದಾದ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಅದು 2 ವರ್ಷದ ವಸತಿ ಸಹಿತವಾದಂಥ ಒಂದು ಶೈಕ್ಷಣಿಕ ಒಂದು ಜಾತ್ರೆ. ಮೊದಲಿಗೆ 6 ತಿಂಗಳ ಥಿಯರಿ ಕ್ಲಾಸ್ಗಳು, ಆ ನಂತರ ಪ್ರಾಕ್ಟಿಕಲ್ಲು ಇವೆಲ್ಲಗಳು ಕೂಡ 2 ವರ್ಷ ನಡೆಯುತ್ತೆ. ಊಟ ವಸತಿ ಸಹಿತ ಇರುವಂಥದ್ದು. ಅದರಲ್ಲಿ 21 ವರ್ಷ, ಕನಿಷ್ಠ 21 ವರ್ಷ ದಾಟಿರಬೇಕು, 35 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗಾಗಿ ಇರುವಂಥ ಒಂದು ಶೈಕ್ಷಣಿಕವಾದಂಥ ಅಧ್ಯಯನ ಕೇಂದ್ರ. ಇದರಿಂದ ಸಾಮಾಜಿಕ ಮೌಲ್ಯಗಳನ್ನು ಅಭಿವೃದ್ಧಿಗೊಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಅವರದೇ ಆದಂಥ 50 ವರ್ಷದ ಶೈಕ್ಷಣಿಕ ಒಂದು ಹಾದಿಯಲ್ಲಿ ಅವರಲ್ಲಿರುವಂಥ ಅನುಭವದ ಮುಖಾಂತರ, ನಾಡಿನ ಹೆಸರಾಂತ ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ಈ ಕಲೀಲಿಕ್ಕೆ ಬರುತ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಒಂದು ರೀತಿಯ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಈ ನಿಟ್ಟನ್ನು ಇಟ್ಟುಕೊಂಡು ಕೆಲಸ ಮಾಡುವಂಥವ್ರಿಗೆ ಇದೊಂದು ರೀತಿಯ ಪ್ರೇರಣಾದಾಯಕವಾದಂಥ ಸೆಂಟರ್ ಇದೆ, ಅಧ್ಯಯನ ಕೇಂದ್ರ ಇದೆ. ಈ ಅಧ್ಯಯನ ಕೇಂದ್ರ ಸೇಡಂದಲ್ಲಿರುವಂಥ ನಮ್ಮದೇ ಆದ ಸಂಸ್ಥೆಯ ನೃಪತುಂಗ ಡಿಗ್ರಿ ಕಾಲೇಜಿನ ಆವರಣದಲ್ಲಿ ಈ ಅನ್ವೇಷಿಕೆ ಅಧ್ಯಯನ ಕೇಂದ್ರ ಪ್ರಾರಂಭಗೊಂಡಿದೆ. ಇದೇ 29 ಜುಲೈ 29 ಗುರುಪೂರ್ಣಿಮೆಯಿಂದ ಇದರ ವರ್ಗಗಳು ಪ್ರಾರಂಭವಾಗಲಿವೆ. ನಿರಂತರವಾಗಿ ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ವರ್ಗಗಳು ಪ್ರಾರಂಭವಾಗ್ತವೆ. ಈ ವರ್ಷ 20 ಮಕ್ಕಳಿಗೆ, ಮ್ಯಾಕ್ಸಿಮಮ್ ಅಂದರೆ 20 ಮಕ್ಕಳಿಗೆ ವಸತಿ ಸಹಿತವಾದಂಥ ಒಂದು ಯೋಜನೆ. ಇದು ನೌಕರಿಯನ್ನು ಗಿಟ್ಟಿಸಿಕೊಳ್ಳೋದಕ್ಕಾಗಿರುವಂಥ ಸಂಸ್ಥೆ ಅಲ್ಲ. ಸಾಮಾಜಿಕವಾಗಿ ನಮ್ಮ ಊರುಗಳಲ್ಲಿ, ನಮ್ಮ ಸುತ್ತಮುತ್ತ ಊರುಗಳಲ್ಲಿ ನಾವು ಏನು ಮಾಡ್ಬೋದು, ನೈತಿಕತೆ ಅನ್ನೋದು ಭಾಳ ಅವಶ್ಯ. ಅದರ ಜೊತೆಗೆ ಕೌಶಲ್ಯ ಬೇಕು. ಕೌಶಲ್ಯವನ್ನು ಮತ್ತು ನೈತಿಕತೆಯನ್ನು ಎರಡನ್ನೂ ಸೇರಿಕೊಂಡು ಇಡೀ ಗ್ರಾಮವನ್ನು ಒಂದು ರೀತಿಯಾದಂಥ ಸುಂದರವಾಗಿ ನಿರ್ಮಾಣ ಮಾಡಬೇಕು. ಗ್ರಾಮಗಳಲ್ಲಿರುವಂಥ ಮನೆಗಳ ಸೌಂದರ್ಯೀಕರಣ ಆಗಬೇಕು, ಮಠಗಳಿರ್ಬೋದು, ದೇವಾಲಯಗಳಿರ್ಬೋದು, ಅದರ ಜೊತೆಗೆ ಶಾಲೆಗಳಿರ್ಬೋದು, ಇವುಗಳ ಸೌಂದರ್ಯೀಕರಣ ಆಗಬೇಕು. ಅದು ಆಗಬೇಕಂದ್ರೆ ಮೊದಲಿಗೆ ಅವನಲ್ಲಿ ನೈತಿಕತೆ ಬೇಕು. ನೈತಿಕತೆ ಸತ್ತಾಗ ದೇಶದಲ್ಲಿ ಅಲ್ಲೋಲ ಕಲ್ಲೋಲಗಳು ಪ್ರಾರಂಭ ಆಗ್ತವೆ. ಹಾಗೆ ಅದು ಊರಿಗೆ ಸಂಬಂಧ ಇರ್ಬೋದು, ಮನೆಗೆ ಸಂಬಂಧ ಇರ್ಬೋದು. ಮನೆಯಲ್ಲಿ 10 ಮಂದಿ ಇದ್ದೀವಿ ಅಂದರೆ ಒಬ್ಬನಿಂದೇ ಏರುಪೇರಾದರೆ ಇಡೀ ಮನೆಯ ಕುಟುಂಬವೂ ಕೂಡ ಅಲ್ಲೋಲ ಕಲ್ಲೋಲ ಆಗುವಂಥ ಪರಿಸ್ಥಿತಿಗಳಿರ್ತವೆ. ಆ ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಸರ್ಕಾರದ ಶಿಕ್ಷಣ ಕೇಂದ್ರಗಳಿವೆ, ನಮ್ಮದೇ ಆದಂಥ ಶಿಕ್ಷಣ ಕೇಂದ್ರಗಳಿವೆ. ಸರ್ಟಿಫಿಕೇಟ್ ಮುಖಾಂತರ ಎಲ್ಲರಿಗೂ ಸರ್ಕಾರ ನೌಕರಿ ಕೊಡ್ತೈತೆ ಅನ್ನೋದು ಭಾಳಷ್ಟು ಕಡಿಮೆ. ಮಧ್ಯಪ್ರದೇಶದಲ್ಲಿ ಆದಂಥ ಒಂದು ಘಟನೆ ಇರ್ಬೋದು, ಅಥವಾ ಉತ್ತರ ಪ್ರದೇಶದಲ್ಲಿ ಆದಂಥ ಘಟನೆ ಇರ್ಬೋದು. ಪ್ಯೂನ್ ಪೋಸ್ಟ್ಗೆ MA ಮಾಡಿದವರು, PhD ಮಾಡಿದವರೆಲ್ಲ ಅರ್ಜಿ ಹಾಕಿದಂಥ ಪರಿಸ್ಥಿತಿಗಳು. ಅಂದರೆ ಶಿಕ್ಷಣ ಅನ್ನೋದು ಜ್ಞಾನದ ವಿಕಾಸ ಕೇಂದ್ರವಾಗಿರುವಂಥ ಶಾಲೆಗಳು ಯಾವ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇವೆ ಅನ್ನೋಂಥದ್ದು ಮನಗಂಡಂಥವರು ಈ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಅನ್ವೇಷಿಕೆ ಅನ್ನುವಂಥ ಒಂದು ಸಂಶೋಧನಾತ್ಮಕವಾದಂಥ ಒಂದು ಕೇಂದ್ರ. ಈ ಕೇಂದ್ರದ ಮುಖಾಂತರ ಕೃಷಿಯಲ್ಲಿ ನಿಪುಣ ಆಗ್ತಾನ, ಅಥವಾ ಉದ್ಯೋಗಪತಿ ಆಗ್ತಾನ, ಅಥವಾ ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಒಬ್ಬ ಸಾಮಾಜಿಕ ನೇತಾರರಾಗ್ತಾನ. ಅದು ಆದಮೇಲೂ ಕೂಡ ಬೇರೆ ಬೇರೆ ರಂಗದಲ್ಲಿ 9 ಕ್ಷೇತ್ರಗಳನ್ನು ಇಟ್ಟುಕೊಂಡು ಕೆಲಸ ಮಾಡಿದಂಥದ್ದು. ಮೊನ್ನೆ ಆದಂಥ ಭಾರತೀಯ ಸಂಸ್ಕೃತಿ ಉತ್ಸವದ 7ನೇ ಸಮಾವೇಶದಲ್ಲಿ ಒಂದಿಷ್ಟು ಮಂದಿ ನಾಡಿನ, ದೇಶದ ಪ್ರಮುಖರೆಲ್ಲರೂ ಸೇರಿಕೊಂಡು ಒಂದು ಚರ್ಚೆಯನ್ನು ತಂದಂಥವ್ರು. ಇನ್ನೊಂದು 5 ವರ್ಷ ಅಥವಾ 10 ವರ್ಷ ಹೋದರೆ ಯಾವ ಡಿಗ್ರಿಗೂ ಕೂಡ ವ್ಯಾಲ್ಯೂ ಇರಲಾರ್ದಂಥ ಪರಿಸ್ಥಿತಿ ಬರ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಜೀವಗಳು ಅನ್ನುವಂಥ ಯುವಕರು ಅಥವಾ ಯುವತಿಯರು ತಮ್ಮ ಪ್ರಾಣವನ್ನು ಕಳ್ಕೊಳ್ಬಾರ್ದು. ನಾವು ಕಲ್ತಿರೋದು ವೇಸ್ಟ್ ಆತಲ್ಪ ಅಂತ ಅನ್ಬಾರ್ದು. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸಾಮಾಜಿಕವಾಗಿ ಸವಾಲುಗಳು ಬರುವಂಥ, ಮನೋವ್ಯಾಕುಲತೆಗೆ ಒಳಗಾದಂಥವರಿಗೆ ಸಾಂತ್ವನ ಹೇಳುವಂಥ ವ್ಯಕ್ತಿಗಳು, ಮತ್ತು 10 ಮಂದಿಗೆ ಉದ್ಯೋಗಗಳನ್ನು ಕೊಡುವಂಥ ವ್ಯಕ್ತಿಗಳು, ಒಳ್ಳೆಯ ಒಬ್ಬ ದೇಶೀಯ ಕೃಷಿಯನ್ನು, ಸಾವಯವ ಕೃಷಿಯನ್ನು ಮಾಡುವಂಥ ವ್ಯಕ್ತಿಗಳು ಹುಟ್ಟಬೇಕು ನಾಡಿನಲ್ಲಿ ಅನ್ನೋದ್ರ ದೃಷ್ಟಿಯನ್ನು ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕದ ಸೇಡಂ ನಗರದಲ್ಲಿ ಈ ಕೇಂದ್ರವನ್ನು ಪ್ರಾರಂಭ ಮಾಡಿದೆ. ಅದಕ್ಕಾಗಿ ನಾನು ಹೇಳೋದು, ಏನು ಒಂದು ಪ್ಯೂನ್ ಪೋಸ್ಟಿಗಾಗಿ 120 ಮಂದಿ ಅವತ್ತು ಅರ್ಜಿಯನ್ನು ಹಾಕಿದ್ರು. ಅದಾದಮೇಲೆ ಇವತ್ತೂ ಕೂಡ ಹೋರಾಟವಿದೆ, ನೌಕರಿ ಬೇಕನ್ನುವಂಥ ಹಂಬಲವಿದೆ. ಆದರೆ ಹಂಬಲ ಇರಲಿ, ಬೇಡ ಅನ್ನೋದಿಲ್ಲ. ಆದರೆ ಭಾರತೀಯ ಸಂಸ್ಕೃತಿ, ಭಾರತೀಯ ಪೌರತ್ವ, ಭಾರತೀಯ ಸಂವಿಧಾನ, ಭಾರತೀಯ
ಸಂಸ್ಕೃತಿ ಇವನ್ನು ಮೈಗೂಡಿಸಿಕೊಂಡು ಮಾಡಬೇಕು. ಭಾರತ ದೇಶ ಇನ್ನೊಂದು ದಿನಮಾನದಲ್ಲಿ 96% ಸಂಶೋಧನೆಯಲ್ಲಿ ಮುಂದಿರುವಂಥ ದೇಶ. ಇವತ್ತು ಸಂಶೋಧನಾ ಕ್ಷೇತ್ರವು ಕೂಡ ಕುಗ್ಗಲಿಕ್ಕೆ ಕಾರಣ ಅಂದರೆ ಒಂದು ಗುಲಾಮಗಿರಿತನ ಬರ್ತಾಯಿದೆ. ಅದಕ್ಕಾಗಿ ನೈತಿಕವಾಗಿ ಅವರನ್ನು ಸಂಶೋಧನಾತ್ಮಕವಾಗಿ ಅವರನ್ನು ಮೇಲೆ ತರಬೇಕನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಪದವಿ ಮುಗಿಸಿದಂಥವರು ಕನ್ನಡ, ಹಿಂದಿ, ಇಂಗ್ಲೀಷ್ ಅಥವಾ ಬೇರೆ ರಾಜ್ಯದ ವಿದ್ಯಾರ್ಥಿಗಳಾದರೆ ಅವರ ಮಾತೃಭಾಷೆ ಜೊತೆಗೆ ಕನ್ನಡ ಮತ್ತು ಹಿಂದಿ, ಇಂಗ್ಲೀಷ್ ಮತ್ತು ಹಿಂದಿಯನ್ನು ಬಳಸಿಕೊಂಡು ಆ ಮಕ್ಕಳು ಬೆಳೀಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು 2 ವರ್ಷದ ಸಂವಹನ ಕೇಂದ್ರವನ್ನು ಇಟ್ಟುಕೊಂಡು ವಸತಿಯುಕ್ತವಾದಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಇದಕ್ಕೆ ಒಬ್ಬ ವಿದ್ಯಾರ್ಥಿಯಿಂದ 2 ಲಕ್ಷವನ್ನು ಫೀಸನ್ನು ಇಟ್ಟಿದ್ದಾರೆ. ಆದರೂ ಕೂಡ ಒಂದು ನಮ್ಮ ಸಂಸ್ಥೆ ಯಾರಾದರೂ ವಿದ್ಯಾರ್ಥಿಗಳು 4 ಮಂದಿ ಅಥವಾ 5 ಮಂದಿ ನಾವು ಕಲೀಲಿಕ್ಕೆ ತಯಾರಿದ್ದೀವಿ, ನಮಗೆ ಹಿಂದಿ ಬರ್ತದೆ, ಇಂಗ್ಲೀಷ್ ಬರ್ತದೆ ಅಂತ ಮುಂದೆ ಬಂದರೆ ನಾವೇ 5 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ವಸತಿಯನ್ನು ಕೊಟ್ಟು 2 ವರ್ಷ ಇಲ್ಲೇ ಇರ್ತೀವಿ ಅಂತ ಅಗ್ರಿಮೆಂಟ್ ಮಾಡಿದರೆ ಆ ವಿದ್ಯಾರ್ಥಿಗೆ ನಾವು ಅದರ ಖರ್ಚು ವೆಚ್ಚವನ್ನು ನಾವು ನಮ್ಮ ಸಂಸ್ಥೆ ವತಿಯಿಂದಲೇ ನೇರವಾಗಿ ಭರಿಸ್ತೇವೆ. ಇದರಿಂದ ಇಡೀ ಗ್ರಾಮ, ಇಡೀ ನಗರ ಅಥವಾ ಇಡೀ ಜಿಲ್ಲೆಯಾದ್ಯಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ನಿರ್ಮಾಣ ಆಗೋದಂತೂ ಖಂಡಿತ ಸಾಧ್ಯವಿದೆ. ಅದಕ್ಕಾಗಿ ಹೊಸದಾದಂಥ ಯೋಜನೆ, ಸರ್ಟಿಫಿಕೇಟ್ ಇರುವುದಿಲ್ಲ, ಆದರೆ ಗ್ರೇಡ್ ಇರುವುದಿಲ್ಲ. ಇದನ್ನು ಮಾಡುವ ಉದ್ದೇಶ ಅಂದರೆ ಭಾರತೀಯ ಸಂಸ್ಕೃತಿ ಉಳಿಬೇಕು ಅನ್ನೋ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸನ್ಮಾನ್ಯರಾದಂಥ ಹಿರಿಯರಾದಂಥ ಬಸವರಾಜ ಪಾಟೀಲ್ ಅವರು ಮಾಡಿದ್ದಾರೆ. ಅವ್ರ ಜೊತೆಗೆ ಒಟ್ಟಾರೆಯಾಗಿ ದೇಶದಾದ್ಯಂತ ಬೇರೆ ಬೇರೆ ಕಂಪನಿಗಳು, ಬೇರೆ ಬೇರೆ ಕೃಷಿ ತಜ್ಞರು, ಬೇರೆ ಬೇರೆ ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿದ್ದಾರೆ. ಅವರು ನಿರಂತರವಾಗಿ 2 ವರ್ಷ ನೀವು ಯಾರು ಕಳಿಸ್ಬೇಕಂತೀರಿ, ಮಠಾಧೀಶರು ಇರ್ಬೋದು, ಉದ್ಯೋಗಪತಿಗಳು ಇರ್ಬೋದು, ರಾಜಕೀಯ ನೇತಾರರು ಇರ್ಬೋದು, ನಮ್ಮ ಮನೆಯಲ್ಲೊಬ್ಬ ನೈತಿಕವಾದಂಥ ವ್ಯಕ್ತಿ ಬೇಕೇ ಬೇಕು ನಮ್ಮ ಅಸ್ತಿತ್ವವನ್ನು ಉಳಿಸೋದಕ್ಕಾಗಿ, ನಮ್ಮ ಮನೆತನದ ಗೌರವವನ್ನು ಉಳಿಸೋದಕ್ಕಾಗಿ ಅನ್ನುವಂಥ ಹಂಬಲ ಇರುವಂಥವ್ರು ತಮ್ಮ ಮಕ್ಕಳನ್ನು ಕಳಿಸ್ಕೊಡ್ಬೋದು. ಅಥವಾ ಯಾರು ಇಂಟ್ರೆಸ್ಟ್ ಇದೆ ಅವರೇ ಬಂದು ನೇರವಾಗಿ ಇಲ್ಲಿರ್ಬೋದು. ಒಳ್ಳೆಯದಾದಂಥ ಭಾರತೀಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಈ ಕಾರ್ಯ ಪ್ರಾರಂಭವಾಗಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ವತಿಯಿಂದ ರಿಕ್ವೆಸ್ಟ್, ವಿನಂತಿ ಇದೆ. ಈ ಕಾರ್ಯಕ್ಕಾಗಿ ಕೇವಲ 20 ಮಕ್ಕಳನ್ನು ನಾವು ಸೇರ್ಪಡೆ ಮಾಡ್ಕೊತಾ ಇದ್ದೀವಿ. ಯಾರಾದರೂ ನಿಮ್ಮಲ್ಲಿ ಇದ್ದರೆ, ನಿಮ್ಮ ಸುತ್ತಮುತ್ತ ಮಕ್ಕಳಿದ್ದರೆ, ಪದವಿ ಮುಗಿಸಿದಂಥ ಮಕ್ಕಳಿದ್ದರೆ, ಕನ್ನಡ ಅಥವಾ ಇಂಗ್ಲೀಷು ಅಥವಾ ಹಿಂದಿ ಅಥವಾ ಇಂಗ್ಲೀಷು ಬರುವಂಥ ಮಕ್ಕಳಿದ್ದರೆ, ಈ ಶಿಬಿರಕ್ಕೆ ಬರ್ತಿದ್ರೆ 2 ವರ್ಷ ಇರ್ತಿದ್ರೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ದೇಶದಲ್ಲಿ ಒಟ್ಟಾರೆಯಾಗಿ ಇವತ್ತು ನೌಕರಿ ಹಾವಳಿ ಇದೆ. ಮುಂದೊಂದು ದಿನ ಆ ನೌಕರಿ ಅನ್ನುವಂಥ ಶಬ್ದವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಈ ದೃಷ್ಟಿಕೋನ ಇಟ್ಟುಕೊಂಡು ಈ ಅಧ್ಯಯನ ಕೇಂದ್ರ ಪ್ರಾರಂಭವಾಗಿದೆ. ನಿಮ್ಮ ಮಕ್ಕಳನ್ನು ಅಥವಾ ನಿಮ್ಮ ಪರಿಚಿತ ಮಕ್ಕಳನ್ನು ಇಲ್ಲಿಗೆ ಕಳಿಸ್ಕೊಡಿ. ನಿಮ್ಮ ಮಕ್ಕಳು ಸಾಮಾಜಿಕ ಶಿಲ್ಪಿಗಳಾಗಿ ನಿರ್ಮಾಣವಾಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಸರ್ವರಿಗೂ ಈ ಮಾಹಿತಿಯನ್ನು ತಿಳಿಸ್ತಾ ಸರ್ವರಿಗೂ ಶರಣ.